ನಮಸ್ಕಾರ, ನಾನು ಚಂದನ್ ಶರ್ಮಾ ನಿಮ್ಮ ಜೊತೆಗೆ ಶಿವಾಜಿನಾಗಿದ್ದೀನಿ ರಾಜ್ ನ್ಯೂಸ್ ನಲ್ಲಿ. ಇಲ್ಲಿ ಗಮನಿಸ್ತಾ ಇದ್ದೀರಿ ನೀವು, ಇಲ್ಲಿ ಬೆಳಂಬೆಳಗ್ಗೆ ಬಿಬಿಎಂಪಿ ಅಧಿಕಾರಿಗಳು ಈ ಫುಟ್ಪಾತ್ ಎನ್ಕ್ರೋಚ್ಮೆಂಟ್ ನ ಡೆಮಾಲಿಷ್ ಮಾಡೋದಕ್ಕೆ ಅಂತ ಬಂದ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ಸಮಸ್ಯೆ ಆಯಿತು, ಸಿಕ್ಕಾಪಟ್ಟೆ ಗಲಾಟೆ ಆಯಿತು. ಅದಾದ ನಂತರದಲ್ಲಿ ಹಲವರು ಇವಾಗ ಪೊಲೀಸ್ ಸ್ಟೇಷನ್ ಮೆಟ್ಲು ಕೂಡ ಹತ್ತಿದ್ದಾರೆ ಮತ್ತು ಅಧಿಕಾರಿಗಳ ಮೇಲೆ ಇಲ್ಲಿ ಅಟ್ಯಾಕ್ ಮಾಡುವ ಪ್ರಯತ್ನವೂ ಕೂಡ ಆಗಿದೆ. ಇಫ್ ಐ ಆಮ್ ನಾಟ್ ರಾಂಗ್, ಹಲವು ಜನ ಅಧಿಕಾರಿಗಳಿಗೆ ಇಲ್ಲಿ ಗಾಯಗಳು ಕೂಡ ಆಗಿದೆ ಅಂತ ನಾನು ಭಾವಿಸ್ತೇನೆ. ನೀವು ಇಲ್ಲಿರುವ ಜನರನ್ನ ಗಮನಿಸ್ತಾ ಇದ್ದೀರಿ. ಇಲ್ಲಿ ನಮ್ಮ ಜೊತೆಗೆ ಅಮೃತರಾಜ್ ಇದ್ದಾರೆ, ಬಿಬಿಎಂಪಿ ನೌಕರ ಸಂಘದ ಮುಖ್ಯಸ್ಥರಾಗಿದ್ದಾರೆ. ನಮಸ್ಕಾರ, ನಾನು ಚಂದನ್ ಶರ್ಮಾ, ರಾಜ್ ನ್ಯೂಸ್ ಇಂದ. ಹೇಗಿದ್ದೀರಿ ತಾವು? ಚೆನ್ನಾಗಿದೆ ಸರ್. ಏನಾಯ್ತು ಇವತ್ತು ಬೆಳಗ್ಗೆಯಿಂದ ಇಲ್ಲಿ? ಸರ್, ಇವತ್ತು ಬೆಳಗ್ಗೆ ನಮ್ಮ ಅಧಿಕಾರಿಗಳು, ಇಂಜಿನಿಯರಿಂಗ್ ಕಾಮಗಾರಿಕೆ ಇಲಾಖೆಯ ಅಧಿಕಾರಿಗಳು ಅವರ ಸಮ್ಮುಖದಲ್ಲಿ ಇವತ್ತು ಒತ್ತುವರಿ ಕೆಲಸಕ್ಕೆ ಬಂದಿದ್ದಾರೆ. 5 ಜನ ಎಇಗಳ ಮೇಲೆ, ಒಬ್ಬರು AEE ಮೇಲೆ, ಒಬ್ಬರು JCB ಡ್ರೈವರ್ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ ಮತ್ತು ಒಂದು ಲಿಕ್ವಿಡ್ ಹಾಕಿ ಕಣ್ಣಿಗೇನೋ ಒಂಥರ ಮಂಪರು ಇದಾಗೋ ತರ ಎಲ್ಲ ಮಾಡಿದ್ದಾರೆ. ಕೂಡಲೇ ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತ ಆಗ್ರಹ ಮಾಡಿದೀವಿ. ಇನ್ನೇನು ಒಂದು 8-10 ಅಂಗಡಿ ನಿಲ್ಸಿದ್ದಾರೆ, ಅದನ್ನ ಇವಾಗ ಬಂದು ಅದನ್ನ ಧ್ವಂಸ ಮಾಡಿಬಿಟ್ಟು ಆಮೇಲೆ ಹೋಗ್ತೀವಿ. ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಅಂದ್ರೆ ನಾಳೆ ಪಾಲಿಕೆ ಎಲ್ಲಾ ಕೆಲಸ ಕಾರ್ಯಗಳನ್ನ ಸ್ಥಗಿತ ಮಾಡ್ತೀವಿ. ನಾನು ಒಂದ್ ಮಾತು ಕೇಳಬೇಕು ನಿಮ್ಮನ್ನ, ನೀವು ಹಲವು ಕಡೆಗಳಲ್ಲಿ ಡೆಮಾಲಿಷನ್ ಕಾರ್ಯ, ಫುಟ್ಪಾತ್ ತೆರವು ಕಾರ್ಯ, ಅದರಲ್ಲೆಲ್ಲ ಪಾಲ್ಗೊಳ್ತಾ ಇದ್ದೀರಿ. ನಿಮಗೆ ಸರ್ಕಾರದಿಂದ ಸರಿಯಾದ ಪ್ರೊಟೆಕ್ಷನ್ ಸಿಗ್ತಾ ಇದೆಯಾ ಅಧಿಕಾರಿಗಳಿಗೆ? ಖಂಡಿತ ಇಲ್ಲ ಸರ್. ಈಗ ಮಾರ್ಕೆಟ್ಗೂ ಶಿವಾಜಿನಗರಕ್ಕೂ ಒಂದೇ ಅಲ್ಲ. ಮಾರ್ಕೆಟ್ ಅಲ್ಲಿ ಏನೋ ಮಾಡ್ಬಿಟ್ಟು ಜಯಶೀಲರಾಗ್ಬಿಟ್ರು. ಶಿವಾಜಿನಗರದಲ್ಲಿ ಮಾಡ್ಬೇಕಾದ್ರೆ ಬಿಗಿ ಭದ್ರತೆ ಕೊಡಬೇಕು. ಬಿಗಿ ಭದ್ರತೆ ಇಲ್ಲದೆ 3 ಜನ ಪೊಲೀಸರ ಸಮ್ಮುಖದಲ್ಲೇ ಹೊಡೆದಿದ್ದಾರೆ ಅಂದ್ರೆ ನಾಳೆ ನಮ್ಮ ಅಧಿಕಾರಿಗಳಿಗೆ ಏನಾದ್ರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಅವ್ರ ಕುಟುಂಬಕ್ಕೆ ಯಾರಾಗ್ತಾರೆ? ಇದು ಕರ್ನಾಟಕ ರಾಜ್ಯದಲ್ಲಿ ಇದೊಂದು ಸಿನಿಮಾ ತೆಗೆದಂಗೆ ಆಗೋಗಿತ್ತು ಇವತ್ತಿನ ದೃಶ್ಯ. ನಾವು ಆ ವಿಡಿಯೋ ನೋಡ್ಬಿಟ್ರೆ ಬಹಳ ಆತಂಕ ಪಟ್ಬಿಟ್ಟಿದ್ವಿ ಸರ್. ಕೂಡಲೇ ಅವ್ರನ್ನ ಅರೆಸ್ಟ್ ಮಾಡಲೇಬೇಕು ಅಂತ ನಮ್ಮ ಆಗ್ರಹ. ಅಲ್ಲ, ನೀವ್ ಹೇಳ್ತೀರಿ ಬೇರೆ ಏರಿಯಾಗೊಂದು ಕಾನೂನು, ಶಿವಾಜಿನಗರಕ್ಕೊಂದು ಕಾನೂನು ಅಂತ. ಏನ್ ಶಿವಾಜಿನಗರ ಇಂಡಿಯಾದಲ್ಲಿ ತಾನೇ ಇರೋದು, ಬೆಂಗಳೂರಲ್ಲಿ ತಾನೇ ಇರೋದು? ಏನ್ ಸಮಸ್ಯೆ ಇಲ್ಲ ಶಿವಾಜಿನಗರದಲ್ಲಿ? ಎಲ್ರಿಗೂ ಗೊತ್ತು, ಅತಿ ಸೂಕ್ಷ್ಮವಾದ ಪ್ರದೇಶ. ಇಲ್ಲಿ ಅಲ್ಪಸಂಖ್ಯಾತರುಗಳೆಲ್ಲ ಇದ್ದಾರೆ, ರೌಡಿಸಂ ಮಾಡ್ತಾರೆ, ಗೂಂಡಾಯಿಸಂ ಮಾಡ್ತಾರೆ. ಇದು ರಿಸರ್ವ್ ಪೊಲೀಸ್ ಅವ್ರನ್ನ ಇಟ್ಕೊಂಡು ಒತ್ತುವರಿ ತೆರವು ಕೆಲಸ ಮಾಡಬೇಕಾಯ್ತು. ಅದನ್ನೇನು ಮಾಡದೆ ಇದು ವೈಫಲ್ಯ ಆಗಿದೆ ಸರ್. ಇದಕ್ಕೆ ಸಂಬಂಧಪಟ್ಟವ್ರ ಮೇಲೂ ಕ್ರಮ ಜರುಗಿಸಬೇಕು. ನೀವು ಇದುವರೆಗೂ ಕೇಳಲಿಲ್ವಾ ಬಿಬಿಎಂಪಿ ಅವರನ್ನಾಗ್ಲಿ ಅಥವಾ ಸರ್ಕಾರವನ್ನಾಗ್ಲಿ, ಯಾರನ್ನೇ ಆಗ್ಲಿ, ನಮಗೆ ರಕ್ಷಣೆ ಕೊಡಿ, ಶಿವಾಜಿನಗರಕ್ಕೆ ಹೋಗ್ತಾ ಇದೀವಿ, ಬೇರೆ ಏರಿಯಾಗೆ ಹೋಗ್ತಾ ಇದೀವಿ ಅಂತ ತಾವೇನಾದ್ರೂ ಕೇಳೋ ಪ್ರಯತ್ನ ಮಾಡಿದ್ರೆ ಸರ್? ಜುಲೈ 1ನೇ ತಾರೀಕಿಂದ ಮಾನ್ಯ ಸಚಿವರ ಆದೇಶದ ಮೇರೆಗೆ 27 ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡ್ಕೊಂಡ್ ಬಂದಿದ್ವಿ. 26 ವಿಧಾನಸಭಾ ಕ್ಷೇತ್ರ, ಇದು 27ನೇ ವಿಧಾನಸಭಾ ಕ್ಷೇತ್ರ. ಏಕಾಏಕಿ ಶಿವಾಜಿನಗರದಲ್ಲಿ ಮಾಡಬೇಕಾದ್ರೆ ಎಲ್ಲಾ ರೀತಿ ವ್ಯವಸ್ಥೆ ಮಾಡ್ಕೊಂಡ್ ಬಂದಿದ್ರೆ, ಪೊಲೀಸರು ಬಿಗಿ ಭದ್ರತೆ ಇದ್ದಿದ್ರೆ ಇವತ್ತು ಈ ರೀತಿ ಆಗ್ತಾ ಇರಲಿಲ್ಲ ಸರ್. ಅದೇನೋ ಲಿಕ್ವಿಡ್ ಅಂತಂದ್ರೆ ಏನ್ ಸರ್ ಲಿಕ್ವಿಡ್ ಅದು? ನಮ್ಮ ಇಂಜಿನಿಯರ್ ಡ್ರ್ಯಾಗನ್ ಪೆಪ್ಪರ್ ಸ್ಪ್ರೇ ಯಾರ ಮೇಲೆ ಬಿದ್ದಿದ್ದು? ಡ್ರ್ಯಾಗನ್ ಪೆಪ್ಪರ್ ಸ್ಪ್ರೇ ಫಸ್ಟ್ JCB ಡ್ರೈವರ್ಗೆ, ಆಮೇಲೆ ಬನ್ನಿ ನೀವು ಕಡೆ. ಏನಾಯ್ತು? ಡ್ರ್ಯಾಗನ್ ಪೆಪ್ಪರ್ ಸ್ಪ್ರೇ ಯಾರ ಮೇಲೆ ಬಿತ್ತು? ಫಸ್ಟ್ ಡ್ರೈವರ್ JCB ಡ್ರೈವರ್ ಮೇಲೆ ಬಂದು ಕೆಟ್ಟ ಮಾತಾಡ್ಕೊಂಡು ಹೊಡೆದ್ರು. ಆಮೇಲೆ ಅವನು ಒಂಥರ ಹಿಂಗೆ ಮುಖ ಇಟ್ಕೊಂಡು ಹೋಗುವಾಗ ಹಂಗೆ ಬಂದು ನಮ್ ಸಾವಿತ್ರಿ ಮೇಡಮ್ ಮೇಲೇನು, ನಮ್ ರುಚಿತಾ ಮೇಡಮ್ ಅವ್ರಿಗೂ ಹೆಂಗಸ್ರಿಗೂ ಹೊಡೆದ್ರು. ಅವ್ರು ಒಂಥರ ಹಿಡ್ಕೊಂಡು ಅವ್ರು ಓಡೋದ್ರು. ಆಮೇಲೆ ಹಂಗೆ ಮಾದೇವ್ ಸಾರ್ ಇದಾರೆ, ಅವ್ರನ್ನ ಹಂಗೆ ಓಡ್ಕೊಂಡು ಅವ್ರಿಗೆ ಸ್ಪ್ರೇ ಹೊಡ್ಕೊಂಡು ಹೋಗಿ ಹೆಲ್ಮೆಟ್ ಅಲ್ಲೆಲ್ಲ ಹೊಡೆದು ಅವ್ರು ಬಿದ್ರೂ ಬಿಟ್ಟಿಲ್ಲ. ಅವಾಗ್ಲೂ ಹೆಲ್ಮೆಟ್ ಅಲ್ಲಿ ಎಲ್ಲ ಹೊಡ್ಕೊಂಡು ಹೋದ್ರು. ಎಷ್ಟು ಜನ ಇದ್ರು ಅಟ್ಯಾಕ್ ಮಾಡಿದವರು? ಅಟ್ಯಾಕ್ ಮಾಡೋದು 4 ಜನ 5 ಜನ ಅಷ್ಟೇ. ಓಕೆ. ನೀವಿಲ್ಲಿ ಬರುವಾಗ ನಿಮಗೆ ಈ ತರ ಆಗತ್ತೆ ಅಂತ ನಿಮಗೆ ಒಂದೇ ಊಹೆ ಕೂಡ ಇರಲಿಲ್ಲ ನಿಮಗೆ? ಇಲ್ಲ, ಪ್ಲಾನ್ ಮಾಡ್ಕೊಂಡು ಬಂದಿದ್ದಾರೆ ಸರ್ ಅವರು. ಓಕೆ. ಪ್ಲಾನಿಂಗ್ ಆಲ್ರೆಡಿ ಪ್ಲಾನ್. ನಾವು 10:30ಗೆ ಮಾಡಿದ್ದು, ಅವ್ರು ಬಂದಿದ್ದು ಒಂದು 12:30ಗೆ ಬಂದ್ರು. ಸುಮಾರು ಎಷ್ಟು ಜಾಗ ತೆರವು ಮಾಡಿದ್ರಿ ಇದುವರೆಗೂ ನೀವು? ಇಲ್ಲ, ನಾವು ಆ ಕಡೆ ಎಲ್ಲ ಬಂದು ಒಂದು 10 ದಿವಸಕ್ಕೆ ಮುಂಚೆ ಮಾಡಿದೀವಿ. ಬ್ರಾಡ್ವೇ ರೋಡ್,